ಅತ್ಯಾಚಾರ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಎನ್ನಲಾಗಿದೆ. ಪ್ರಜ್ವಲ್ ಯಾರ ಜೊತೆಗೆ ಮಾತನಾಡುತ್ತಿಲ್ಲ, ಸರಿಯಾಗಿ ಊಟ ತಿಂಡಿ ಕೂಡ ಮಾಡುತ್ತಿಲ್ಲ. ಹಾಗಾಗಿ 2 ದಿನಕ್ಕೊಮ್ಮೆ ಜೈಲಿನಲ್ಲಿ ಅಲ್ಲಿನ ವೈದ್ಯರು ಕೌನ್ಸಿಲಿಂಗ್ ಮಾಡುತ್ತಿದ್ದಾರೆ. ಜೀವಾವಧಿ ಶಿಕ್ಷೆಗೆ ಅಂತಿಮವಲ್ಲ. ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಪೆರೋಲ್ ಸನ್ನಡತೆ ಆಧಾರದ ಮೇಲೆ ಶಿಕ್ಷೆಯ ಪ್ರಮಾಣ ಕಡಿಮೆ ಮಾಡಬಹುದು ಅಂತ ಅವರಿಗೆ ಇರುವ ಅವಕಾಶಗಳ ಬಗ್ಗೆ ತಿಳಿ ಹೇಳಿ ಕೌನ್ಸಿಲಿಂಗ್ ಮಾಡುತ್ತಿದ್ದಾರೆ. ಇನ್ನು ಜೈಲು ಅಧಿಕಾರಿಗಳು ಸಜಾಬಂದಿಯಾಗಿ ವಾರ ಮೇಲಾದರೂ ಪ್ರಜ್ವಲ್ರನ್ನ ಕೆಲಸಕ್ಕೆ ನಿಯೋಜಿಸಿಲ್ಲ. ಈ ವಾರದಲ್ಲಿ ಕೆಲಸದ ಆಯ್ಕೆ ಬಗ್ಗೆ ಪ್ರಜ್ವಲ್ಗೆ ತಿಳಿಸಲಿದ್ದಾರೆ. ಬಿಇ ವಿದ್ಯಾಭ್ಯಾಸ ಮಾಡಿರುವ ಪ್ರಜ್ವಲ್ಗೆ ಬಯಸಿದ ಕೆಲಸ ನೀಡಲಾಗುತ್ತೆ. ಪ್ರಜ್ವಲ್ಗೆ ಇದೀಗ 5 ಕೆಲಸಗಳ ಅವಕಾಶವಿದ್ದು, ಕೃಷಿ ಬಗ್ಗೆ ಆಸಕ್ತಿ ಇದ್ದಲ್ಲಿ ವ್ಯವಸಾಯದ ಕೆಲಸ, ಲೈಬ್ರರಿ ಇದ್ದು ಲೈಬ್ರರಿ ನೋಡಿಕೊಳ್ಳಲು ಬಯಸಿದ್ರೆ ನಿಯೋಜನೆ ಮಾಡಲಾಗುವುದು. ಬೇಕರಿ ಹಾಗೂ ಗಾರ್ಮೆಂಟ್ಸ್ ಇದ್ದು ಮೇಂಟೆನೆನ್ಸ್ ಮಾಡಲು ಒಪ್ಪಿದ್ರೆ ಅವಕಾಶ ನೀಡಲಾಗುವುದು. ಇನ್ನು ಕೈದಿಗಳಿಗೆ ಪಾಠ ಹೇಳಿಕೊಡಲು ಒಪ್ಪಿದ್ರೆ ಅದಕ್ಕೆ ನಿಯೋಜನೆ ಅಥವಾ ಕಾರಾಗೃಹ ದಾಖಲೆಗಳ ಇಲಾಖೆಯಲ್ಲಿ ಕೆಲಸ ಮಾಡಲು ಒಪ್ಪಿದರೆ ಆ ಕೆಲಸ ಮಾಡಬಹುದಾಗಿದೆ. ಸದ್ಯ ಬಹುತೇಕವಾಗಿ ಲೈಬ್ರರಿಯನ್ನ ನೋಡಿಕೊಳ್ಳುವ ಬಗ್ಗೆ ಜೈಲಾಧಿಕಾರಿಗಳು ಚರ್ಚೆ ನಡೆಸುತ್ತಿದ್ದಾರೆಂದು ಮಾಹಿತಿ ಲಭ್ಯವಾಗಿದೆ.